ಕಳೆದ 15 ದಿನಗಳಿಂದ ರಾಜ್ಯದಲ್ಲಿ ಗ್ಯಾಸ್ ಅಭಾವ ಸಾಕಷ್ಟು ಸೃಷ್ಟಿಯಾಗಿದೆ. ಅದರಿಂದ ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗ್ತಾ ಇದೆ. ದಾವಣಗೆರೆಯಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗಿದ್ವು. ಇಲ್ಲಿಗೂ ಆಟೋಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತದೆ. ಅವ್ರಿಗೂ ಕೂಡ ಗ್ಯಾಸ್ ಸಿಗದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಅಲ್ಲಿ ನಿಲ್ಲುವಂತ ಸೃಷ್ಟಿಯಾಗಿದೆ, ಸಮಸ್ಯೆ ಆಗಿದೆ. ಈಗ ಸೂಪರ್ ಗ್ಯಾಸ್ ಅಂತ ಒಂದು ಬಂಕ್ ಇದೆ. ಆ ಬಂಕಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಎರಡು ದಿನಕ್ಕೊಂದ್ಸರಿ ಇಲ್ಲಿ ಗ್ಯಾಸ್ ಅನ್ನ ತುಂಬುವಂತ ಕೆಲಸ ಇಲ್ಲಿ ಆಗ್ತಾ ಇದೆ. ನಿತ್ಯ ಯಾವುದೇ ರೀತಿಯಂತ ಕ್ಯೂ ಇಲ್ಲದೆ ಇಲ್ಲಿ ಮೊದಲು ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳಾಗ್ತಾ ಇತ್ತು. ಆದ್ರೆ ಯುದ್ಧದ ಎಫೆಕ್ಟ್ ನಿಂದ ಈಗ ಈ ರೀತಿಯಾದಂತ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಎದುರಾಗಿದೆ. ಸಾಕಷ್ಟು ಆಟೋ ಡ್ರೈವರ್ಗಳು ಇದರಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ. ಕಾರಣ ಏನಂತಂದ್ರೆ ಅವರು ಇವತ್ತು ದಿನ ನಡೆಯೋದೆ ಈ ಆಟೋದಿಂದ. ಆಟೋ ಇವತ್ತು ಮೀಟರ್ ಓಡಿದ್ರೆ ಅವ್ರಿಗೆ ಹಣ, ಅವ್ರ ಜೀವನ ನಡೆಯೋದು, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಹೊಟ್ಟೆ ಪಾಡಿಗೆ ನಡೆಯುವಂಥದ್ದು. ಈ ಗ್ಯಾಸ್ ಸಿಗದೆ ಈ ರೀತಿಯಂತ ಪರದಾಡುವಂಥ ಪರಿಸ್ಥಿತಿ ಇದೆ. ಈಗ ಅವರು ಪ್ರತಿ ಒಂದು ನಿಮಿಷನೂ, ಒಂದು 5-10 ನಿಮಿಷನೂ ಕೂಡ ಅವರು ತುಂಬಾ ಹಣದ ಮೌಲ್ಯವನ್ನು ಅರಿತುಕೊಂಡು ಕೆಲಸವನ್ನ ಮಾಡ್ತಾರೆ. ಎಲ್ಲೂ ಆಟೋವನ್ನ ನಿಲ್ಸೋಕ್ ಹೋಗೋದಿಲ್ಲ. ಅಷ್ಟು ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಬಾಡಿಗೆ ಸಿಗೋದೇ ರೇರು. ಇಂಥ ಸಮಯದಲ್ಲಿ ಈ ರೀತಿಯಾಗಿ ಕ್ಯೂ ಅಲ್ಲಿ 2-3 ಗಂಟೆ ನಿಂತ್ರೆ ಆಟೋ ಹೇಗೆ ಓಡಿಸೋದು, ಟೈಮ್ ಯಾವಾಗ ಕವರ್ ಅನ್ನ ಮಾಡೋದು ಅಂತ ಅವ್ರಿಗೂ ಕೂಡ ಒಂದು ಸಮಸ್ಯೆ ಇದೆ. ಸಾಕಷ್ಟು ಆಟೋ ಡ್ರೈವರ್ಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ. ಈ ಇದು ಗ್ಯಾಸ್ ಸಮಸ್ಯೆ ಯಾವಾಗಿಂದ ಆಗ್ತಾ ಇದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ತಮಗೆ? ಈ ಸಿಲಿಂಡರ್ ಆಗ್ಲೇ 1 ತಿಂಗಳಾಯ್ತು, ಬಹಳ ಪ್ರಾಬ್ಲಮ್ ಆಗಕ್ಕಂತು. ಈ ಕಡೆ ಯಾವ ಅಧಿಕಾರಿ ಆಗ್ಲಿ, ರಾಜಕಾರಣಿಗಳಾಗ್ಲಿ ಈ ಕಡೆ ಬಂದು ನಮ್ಮ ಆಟೋ ಡ್ರೈವರ್ ಕಷ್ಟಗಳನ್ನ ಯಾರು ಕೇಳ್ತಾ ಇಲ್ಲ. 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇಂದನು ನಾವು ನಿಂತ್ಕೊಂಡು ದಬ್ಕೊಂಡು ಬೆಳಗ್ಗೆ ನಾವು 5:15 ಬಂದು ನಿಂತ್ಕೊಂಡಿರೋದು. ಈಗ ಟೈಮ್ ಸುಮಾರು 9:30 ಗಂಟೆ ಆಯ್ತು. ನಾವು ಇವಾಗ ಹೋಗಿ ಬಾಡಿಗೆ ಮಾಡಬೇಕು ಅಂತಂದ್ರೆ 1 ಬಾಡಿಗೆ 2 ಬಾಡಿಗೆ ಮಾಡಿದ್ರೆ ಜೀವನ ನಡೆಯಲ್ಲ. ಯಾಕಂತಂದ್ರೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಮನೆ ಜೀವನ ಮಾಡಬೇಕು, EMI ಕಟ್ಟಬೇಕು. ಹಂಗಾಗ್ಬಿಟ್ಟು ತುಂಬಾ ಕಷ್ಟ ಆಗ್ತಾ ಇದೆ. ಅಧಿಕಾರಿಗಳು ಯಾರೇ ಆಗಿರ್ಲಿ ಈ ಕಡೆಗೆ ಬಂದ್ಬಿಟ್ಟು ನಮ್ಮ ಸಾಮಾನ್ಯ ಆಟೋ ಡ್ರೈವರ್ಗಳು ಅವ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಟ್ಟು ಕೇಳಬೇಕಾಗಿ ಅಧಿಕಾರಿಗಳನ್ನು ಕೇಳಬೇಕು. ನಾವು ಬೆಳಗ್ಗೆ 5-5:30 ಕ್ಯೂ ಹಚ್ಚಿದ್ದಾರೆ. 9:30 ಟೈಮ್ ಆಗಿದೆ, ಬಂದಿದ್ದೀವಿ. ಹೌದು, ರೇಟು ಮುಂಚೆ 53 ರೂಪಾಯಿ 68 ಪೈಸೆ ಇತ್ತು, ಇವಾಗ 99 ರೂಪಾಯಿ ಆಗಿದೆ. ಅಲ್ಲಿಗೆ 15-20 ದಿವಸಕ್ಕೆ ಹೆಚ್ಚು ಕಮ್ಮಿ 50 ರೂಪಾಯಿ ಜಾಸ್ತಿ ಆಯ್ತು. ಪ್ಯಾಸೆಂಜರ್ಗೆ ಯಾರು ಕೇಳಿದ್ರು ನಮ್ದು ಸಿಲಿಂಡರ್ ಜಾಸ್ತಿ ಇದೆ, ಸಿಲಿಂಡರ್ ಪ್ರಾಬ್ಲಮ್ ಇದೆ ಅಂತಂದ್ರು ಯಾರು ಕೊಡಲ್ಲ. ಈಗ ಪ್ರೀಪೇಡ್ ಅಂತ KSRTCಯಲ್ಲಿ ಮಾಡಿದ್ದಾರೆ. ಅಲ್ಲಿ ಪ್ರೀಪೇಡ್ ಮಿನಿಮಮ್ ಕೊಟ್ಟಿರೋದು 34 ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ ಇಲ್ಲಿದ್ದ ನಾವು CG ಹಾಸ್ಪಿಟ್ಲಿಗೆ 34 ರೂಪಾಯಿ 99 ರೂಪಾಯಿ ಸಿಲಿಂಡರ್ ಹಾಕ್ಸ್ಕೊಂಡು ಹೋದ್ರೆ ನಮಗೇನು ಉಳಿಯುತ್ತೆ? ನಾವೇನ್ ಜೀವನ ಮಾಡ್ಬೇಕು? ಬೇರೆಯವ್ರಿಗೆಲ್ಲ ಇದೆ, ಎಲ್ಲ ಅಧಿಕಾರಿಗಳಿಗಿದೆ, ಎಲ್ಲ ರಾಜಕಾರಣಿಗಳಿಗಿದೆ. ಆದ್ರೆ ನಮ್ಮಂತ ಬಡ ಆಟೋ ಡ್ರೈವರ್ಗೆ ಏನಿಲ್ಲಲ್ಲ. ಈ ಕಡೆ ಯಾರು ಬಂದು ನಿಮ್ಗೇನು ಕಷ್ಟ ಸುಖ ಅನ್ನೋದು ಒಬ್ರು ಕೇಳ್ತಾ ಇಲ್ಲ. ಆಗ್ಲೇ 1 ತಿಂಗಳಾಯ್ತು, ಒಬ್ರು ಕೇಳ್ತಾ ಇಲ್ಲ. ತುಂಬಾ ಸಮಸ್ಯೆ ಇದೆ. ನೀವೇ ಲೆಕ್ಕ ಹಾಕ್ರಿ. ಇವಾಗೇನೋ ಸ್ಕೂಲು ರಜೆ ಇದಾವೆ, ಸ್ಕೂಲ್ ಟ್ರಿಪ್ ಇರೋರು ಏನ್ ಮಾಡ್ಬೇಕು? ಈ ತರ ಆಯ್ತು ಅಂತಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಕೆಟ್ಟೋಗುತ್ತೆ. ನಾವು ಜೀವನ ಮಾಡೋದು ತುಂಬಾ ಕಷ್ಟ. ಅಲ್ಲ ಸರ್, ಏನು ಒಂದು 15 ದಿನ ಗ್ಯಾಸ್ ಸಿಗ್ಲಿಲ್ಲ ಅಂತಂದ್ರೆ ಏನು ಆರಾಮಾಗಿರ್ಬೋದಲ್ಲ ಮನೆಗೆ? ಸಮಸ್ಯೆ ಏನಾಗ್ತದೆ? ಇಲ್ಲ ಸರ್, ಅದು ಹೆಂಗಿರಕ್ಕಾಗುತ್ತೆ ಸರ್? ಈಗ ಏನಾಗಿದೆ ಅಂದ್ರೆ ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದನ್ನೇ ನಂಬಿ ಜೀವನ ಮಾಡ್ತಾ ಇರೋದವ್ರು, ಬೇರೆ ಏನಿಲ್ಲ. ಇದು ದುಡಿಬೇಕು, ಉಣ್ಬೇಕು ಅವರು. ಅದ್ ಹೆಂಗೆ 15 ದಿನ ಆರಾಮಾಗಿ ರೆಸ್ಟ್ ತಗೊಂಡಿರ್ತಾರ ಅವರು? ಇಲ್ಲಿ ನೋಡಿದ್ರೆ ಬಾಡಿಗೆ ನೋಡಿದ್ರೆ 30 ರೂಪಾಯಿ ಇದ್ದಿದ್ದ 50 ರೂಪಾಯಿ ಕೇಳಿದ್ರೆ ಇಲ್ಲ ನಮಗೆ ಅಲ್ಲೇ ಐತಿ ಇಲ್ಲೇ ಐತಿ, ನಾವು ಬರಲ್ಲ ಹೋಗಲ್ಲ ಅಂತಂದೇಳಿ ದುಡ್ಡು ಕೊಡಲ್ಲ ಅಂತಾರೆ ಜನ. ಈಗ ನಾವು 50 ರೂಪಾಯಿ ಕೇಳಿದ್ರೆ 30 ರೂಪಾಯಿ ಕೇಳ್ತಾರೆ. ಈ ಕಂತು ಕಟ್ಟೋದೆಲ್ಲ ಬಹಳ ಬುದ್ಧಿ ಅಲ್ಲ ಸರ್. ಕಂತು ಕಟ್ಟೋದು ಹೊಸ ಗಾಡಿ ಮಾಡಿರ್ತಾರೆ. ಈಗ ಮತ್ತೆ ಅದ್ರ ಮೇಲೆ ಸಂಘಗಳು ಮಂಗಗಳು ಅವು ಕಟ್ಕೊಂಡು ಮಾಡ್ಕೊಂಡಿರ್ತಾರೆ. ಈಗ ಅವು ಕಟ್ಟೋದು ವಜ್ಜೆ ಅಲ್ಲ ಸರ್. 15 ಸೆಕೆಂಡ್ ನಿಂತ್ರೆ ಮತ್ತೆ ಮನೆಗೆ ಕೂಳು ನೀರಿಗೆ ಬಹಳ ತೊಂದರೆ. ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಂಡ್ರೆ ಇರ್ತಾರೆ. ಬಹಳ ತೊಂದರೆ ಬಿಡುತ್ತೆ ಸರ್ ನಮಗೆ ಆಟೋ ಸಲುವಾಗಿ, ಇದು ಗ್ಯಾಸಿನ ಸಲುವಾಗಿ. ಬಹಳ ಅತಿ ಶೀಘ್ರದಾಗಿ ಇವರೇ ಸ್ವಲ್ಪ ನಮಗೆ ಬಹಳ ಗ್ಯಾಸ್ ಇದು ತಂದು ಕೊಟ್ರೆ ಭಾರಿ ಒಳ್ಳೇದು ನಮಗೆ. ಈಗ ನೋಡ್ರಿ ಆಟೋ ಗ್ಯಾಸ್ ಇರೋದಕ್ಕೆ ಅಮ್ಮಲಿ ಕೆಲಸ ಕೊಂತೀವಿ ನಾವು. ನಾವೇನೋ ಅಮ್ಮಲಿ ಕೆಲಸ ಮಾಡ್ತೀವಿ ನಡೀತೈತಿ. ಇವ್ರ ಕೈ ಆಗ್ಬೇಕಲ್ಲ, ಇವ್ರು ಮಾಡ್ಬೇಕಲ್ಲ. ವಯಸ್ಸಾದವ್ರು ಇರ್ತಾರೆ ಸರ್. ಈಗ ಅದರಿಂದನೇ ದುಡಿಮೆ ಮಾಡ್ಕೊಂಡು ತಿನ್ನೋರು ಬಹಳ ಜನ ಇರ್ತಾರೆ. ಅಧಿಕಾರಿಗಳು ಏನ್ ಮಾಡಕತ್ತ ಸರ್? ಯಾರು ಒಬ್ರು ತಲೆ ಕೆಡ್ಸ್ಕೊಂತಿಲ್ಲ. ಮಲ್ಲಣ್ಣರು ಬರ್ತಾರೆ, ಮಲ್ಲಣ್ಣರು ಬರೀ ಎಲೆಕ್ಷನ್ ಅದು
ಬರೀ ಎಲೆಕ್ಷನ್ ಇದ್ರೆ ಬಿಸಿ ಇದಾರು. ಅವ್ರು ಬಂದು ಸ್ವಲ್ಪ ನೋಡ್ಬೇಕು ಆಡ್ದಾರ ಕಷ್ಟ ಸುಖನ ಎಲ್ಲ. ಇವ್ರು ಏನು ನೋಡ್ತಾನೆ ಹೇಳಿ ಸರ್, ನಮ್ಗೆ ಏನು ಅಧಿಕಾರದವ್ರು ಏನು ನಮಗೆ ಕೇರೇ ಮಾಡ್ತಿಲ್ಲ. ಆಟೋ ಓಡಿಸ್ತಾ ಇದ್ರೆ ನಿಮ್ ಸ್ವಂತ ಆಟೋ? ಹಾ, ಸ್ವಂತ ಆಟೋ ಇದೆ ಸರ್. ಮತ್ತೆ ಆಮೇಲೆ ಕೆಲಸಕ್ಕೆ ಹೋಗ್ತಿದ್ರೆ? ಹಾ, ಸರಿಯೇ ಮಾಡೋಣ ಸರ್. ಮತ್ತೆ ಈಗ ಗ್ಯಾಸ್ ಇಲ್ಲ ಸರ್, 100 ರೂಪಾಯಿ ಲೀಟರ್ ಗ್ಯಾಸ್ ಆಗಿದೆ. ಇಲ್ಲಿಂದ 50 ರೂಪಾಯಿ ಬಸ್ ಸ್ಟ್ಯಾಂಡಿಗೆ ಕೇಳಿದ್ರೆ 50 ರೂಪಾಯಿ ಇದಕ್ಕೆ ಕೊಡ್ಬೇಕು, 50 ರೂಪಾಯಿ 30 ರೂಪಾಯಿ ಕೊಡ್ತೀನಿ ಅಂತಾರೆ. ಗ್ಯಾಸ್ ನೋಡಿದ್ರೆ 100 ರೂಪಾಯಿ ಆಗಿದೆ, 105 100 ರೂಪಾಯಿ ಆಗಿದೆ. ಎಲ್ಲಿ ಸರ್ 100 ರೂಪಾಯಿದಾಗ ಇನ್ನು 50 ರೂಪಾಯಿ ಬಾಡಿಗೆ ಕೇಳಿದ್ರೆ ಕೊಡಲ್ಲ ಅಂದ್ರೆ ಹೆಂಗ್ ಗ್ಯಾಸ್ ಬಾಡಿಗೆ ಮಾಡ್ಬೇಕು? ಮತ್ತೆ ಬಾಡಿಗೆ ಎಷ್ಟಾಗ್ತಿತ್ತು ಮುಂಚೆ ಆಗಿದ್ರೆ? ಮುಂಚೆ ಆಗಿದ್ರೆ ಆಗ ಸರ್ ಒಂದು 708 ರೂಪಾಯಿ ಮಾಡ್ತಿದ್ವಿ. ಗ್ಯಾಸ್ ಎಲ್ಲ ರೇಟ್ ಕಮ್ಮಿ ಇತ್ತು, 708 ರೂಪಾಯಿ ಮಾಡ್ತಿದ್ವಿ. ಈಗ 90 ರೂಪಾಯಿ 100 ರೂಪಾಯಿ ಲೆಕ್ಕಕ್ಕಾಗಿದೆ. ಹೆಂಗ್ ಬಾಡಿಗೆ ಮಾಡ್ಬೇಕು ಸರ್? 100 ರೂಪಾಯಿ ಆಗಿದೆ. 100 ರೂಪಾಯಿ ಲೆಕ್ಕ ಇದು ಗ್ಯಾಸ್ ಆಗಿದೆ. ಈಗ ಹೆಂಗ್ ಮಾಡ್ಬೇಕು ಸರ್? ಈಗ ಹೊಸ ಗಾಡಿಗಳು ತಾರೆ ಸರ್, ಕಂತುಗಳು ಕಟ್ಟಾಗ್ಬಿಡ್ತಾವೆ. ಈಗ ಗಾಡಿ ಬರೋ ಕಂತು 8 ರಿಂದ 9 ಸಾವಿರ ಕಂತು ಕಟ್ಟಕ್ ಸರ್. ಈಗ ಬಡ್ಡಿ ಅವೆಲ್ಲ ಸೇರಿದ್ರೆ ಸುಮ್ಮನೆ ಗಾಡಿ ಮಾಡೋದು ಬೇಡ ಸರ್, ಸುಮ್ಮನೆ ಕೂಲಿ ಮಾಡೋದೇ ಬೆಸ್ಟ್ ಆಗ್ಬಿಡುತ್ತೆ ನಮಗೆ. ಈಗ ಈ ಕೂಲಿಗೆ ಹೋದ್ರೆ ಎಷ್ಟು ಸಿಗ್ತೈತೆ? ಕೂಲಿಗೆ ಹೋದ್ರೆ 500-600 ರೂಪಾಯಿ ಕೊಟ್ಟೆ ಕೊಡ್ತಾರೆ ಸರ್. 2 ಹೊತ್ತು ಊಟ ಕೊಟ್ಟು ಕೂಲಿ ಕೊಡ್ತೇವೆ, 500-600 ರೂಪಾಯಿ ಕೊಟ್ಟೆ ಕೊಡ್ತಾರೆ. ಈಗ 500-600 ರೂಪಾಯಿ ದುಡಿಯಾಗ ಆಗ್ತಿಲ್ಲ ಸರ್ ಈಗ ಗಾಡಿಯಾಗ. ಈಗ ಸೀಟ್ ಹೊಡೆ ಆಡ್ತಾರೆ, ಎಲ್ಲಿ ನೋಡಿದ್ರು ಸೀಟ್ ಹೊಡೆ ಆಡ್ತಾರೆ ಸರ್ ದಾವಣಗೆರೆಯಲ್ಲಿ. ಯಾವ ಮೂಲಿಗೋರು ಸೀಟ್ ಹೊಡೆ ಆಡಿದ್ರೆ ಜಾಸ್ತಿ ಇರೋದು. ಜನರ ಕಡೆ ಬೈಸ್ಕೊಂಡು ಜಾಸ್ತಿ ಬಾಡಿಗೆ ಕೇಳೋ ಬದಲು ಆಮೇಲೆ ಕೆಲಸ ಇಲ್ಲ ತರ ಕೆಲಸ ಇವೇ ಮಾಡೋದು ಬೆಸ್ಟ್ ಅನ್ಸ್ಬಿಡುತ್ತೆ ನೋಡಿ ಸರ್. ಹೌದಾ? ನಿಮ್ದು ಏನ್ ಸಮಸ್ಯೆ ಸರ್? ನಮ್ದು ಏನಿಲ್ಲ ಸರ್, ಈಗ ಆಟೋಗಳು ಭಾಳ ಆಗ್ತಾ ಇದಾವೆ. ಒಂದು ಇಲ್ಲಿ ದಾವಣಗೆರೆಯಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಇಲ್ಲಿ ದುಡ್ಕೊಂಡ್ ತಿನ್ನಕ್ ಏನೂ ಇಲ್ಲ. ಒಂದು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಬೇಕು, ಇಲ್ಲ ಆಟೋ ಓಡಿಸ್ಬೇಕು, ಇಲ್ಲ ತರಕಾರಿ ಮಾರ್ಬೇಕು. ದುಡ್ಕೊಂಡ್ ತಿನ್ನಕ್ ಇಲ್ಲಿ ಯಾವ ಫ್ಯಾಕ್ಟ್ರಿಗಳು ಇಲ್ಲ. ಇರೋ ಬರೋ ಫ್ಯಾಕ್ಟ್ರಿಗಳನ್ನೆಲ್ಲ ಮುಚ್ಚಿ ಹಾಕ್ಸಿದ್ರು. ಇಲ್ಲಿ ದುಡ್ಕೊಂಡ್ ತಿನ್ನಕ್ ಏನೂ ಇಲ್ಲ. ಜನ ಎಲ್ಲ ಬೀದಾಗೆ ಇರೋದು. ಇದ್ದಂತಾರ ಮಾತ್ರ ಬಿಲ್ಡಿಂಗ್ ನಾಗ ಅದಾರೆ, ಇದ್ದಂತಾರ ಮಾತ್ರ ಬಿಲ್ಡಿಂಗ್ ನಾಗ ಅದಾರ. 3 ಜನ MP MLA ಎಲ್ಲ ಇದಾರೆ. ಎಲ್ಲಾರು ಇದಾರೆ ಸರ್. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಇಂದ 3 ಜನ MP MLA ಎಲ್ಲಾರ್ಗು ಕೊಟ್ಟಿದೀವಿ ನಾವು. ಅವ್ರನ್ನೆಲ್ಲ ಕೊಟ್ರು. ಈಗ ಅವ್ರು ಎಲೆಕ್ಷನ್ ಕ್ಯಾಂಪೇನ್ಗೆ ಹೋಗಿದ್ದಾರೆ. ಇಲ್ಲಿ ಆಟೋ ಡ್ರೈವರ್ ಬಡವ್ರದ್ದು ಏನು ಅಂತಂದು ಒಂದು ಚೂರು ಈ ಕಡೆ ಗಮನ ಇಲ್ಲ. ಅವ್ರೇನು ಅವ್ರ ಮಗನ್ ಗೆಲ್ಲಿಸ್ಬೇಕು, ಅವರು ಮತ್ತೆ ಮುಂದೆ ರಾಜಕೀಯ ಮಾಡಬೇಕು ಅನ್ನೋ ಅವ್ರು ಅದು ಒಂದೇ ಉದ್ದೇಶ. ಬಡವ್ರು ಸಾಯ್ಲಿ ಬದುಕ್ಲಿ, ಅದನ್ನೇನು ಕೇಳ್ತಾ ಇಲ್ಲ ಅವರು. 15 ದಿನ ಏನು ಸ್ವಲ್ಪ ಆರಾಮಾಗಿ ನಡೆಯುತ್ತಲ್ಲ ಈಗ ಗ್ಯಾಸ್ ಸಿಗಲ್ಲ ಸರ್. ಜೀವನ ಮಾಡೋದು ಬಹಳ ಕಷ್ಟ ಇದೆ ಸರ್. ಈಗ ನಮಗೆ 2 ಮಕ್ಳಿದ್ದಾರೆ. ಅವ್ರಿಗೆ ಈಗ ಸ್ಕೂಲ್ ಓಪನ್ ಆಗುತ್ತೆ ಇನ್ನೊಂದು ತಿಂಗಳು ಬಿಟ್ರೆ. ನಾವೇನೋ 4 ರೂಪಾಯಿ ದುಡಿಮೆ ಮಾಡಿ ಜೋಡಿಸಿ ಫೀಸ್ ಕಟ್ಬೇಕು ಸರ್. ಫೀಸ್ ಕಟ್ಟಕ್ಕೂ ದುಡ್ಡಿಲ್ಲ. ಎಲ್ಲಿಂದ ಕಟ್ತೀರಾ? ಬ್ಯಾಗ್ ಕೊಡಿಸ್ಬೇಕು, ಸ್ಕೂಲ್ ಬ್ಯಾಗ್ ಕೊಡಿಸ್ಬೇಕು, ಈ ಪ್ರತಿ ಒಂದು ಯೂನಿಫಾರ್ಮ್ ಇಂದ ಎಲ್ಲದೂ ಮತ್ತೆ ಜೋಡಿಸ್ಬೇಕು ನಾವು. ಮತ್ತೆ ಈ ತರ ಪರಿಸ್ಥಿತಿ ಇದ್ದಾಗ ಒಬ್ಬ MP ಆಗ್ಲಿ MLA ಆಗ್ಲಿ ಯಾರು ಬಂದಿಲ್ಲ, ಯಾರು ಕೇಳ್ತಾ ಇಲ್ಲ ನಮ್ಮನ್ನ. ನಿಮ್ಗೆ ಏನಾಗಿದೆಪ್ಪ, ಏನ್ ತೊಂದರೆ ಇದೆ ಅಂತಂದು ಇಲ್ಲಿವರೆಗೂ ಯಾರು ಬಂದು ಕೇಳಿಲ್ಲ ಸರ್. ಸಮಸ್ಯೆ ಆಗತ್ತೆ ಈಗ ಆಟೋ. ಹೌದು ಸರ್, ಆಟೋದಿಂದ ಬಹಳ ಸಮಸ್ಯೆ ಸರ್. ನಾನು ನಿನ್ನೆ ನಿಲ್ಸಿದ್ದೆ ಆಟೋ. ಇವತ್ತು ಸಿಲಿಂಡರ್ ಸಿಕ್ಕಿದೆ ಅಂತ ಇವತ್ತು ಬಂದಿದ್ದೇನೆ. ಬೆಳಗ್ಗೆ 7 ಗಂಟೆ ಬಂದಿರೋದು. 6:30 7 ಗಂಟೆ 6 ಗಂಟೆ ಮನೆ ಬಿಟ್ಟಿದ್ದೀನಿ. ಬಂದು ಈಗ ನಾನು ಹಾಕ್ಸ್ತಾ ಇದ್ದೀನಿ. ಹೌದು ಸರ್. ನೋಡ್ರಿ, ಇಲ್ಲಿಂದ ಹಿಡಿದು ಆ ಕಡೆ ರೋಡ್ ಇದೆ ಒಂದು, ಆ ರೋಡ್ ಫುಲ್ ಆಗಿದೆ. ಅಲ್ಲಿ ಹೆಚ್ಚು ಕಮ್ಮಿ 1.5 ಕಿಲೋಮೀಟರ್ ಕ್ಯೂ ಇದೆ. ಗ್ಯಾಸ್ ಖಾಲಿ ಆಗಿರೋದು ಅದು ಅಪ್ಪು ಸರ್, ದಬ್ಬಕ್ಕಾಗಲ್ಲ. ಅದ್ರಲ್ಲಿ ಇವ್ರು ರಾಜಕಾರಣಿಗಳು ಒಬ್ರು ಬಂದು ಕೇಳ್ಬೇಕು, ಕಷ್ಟಗಳು ಕೇಳ್ಬೇಕು. ಇವ್ರು ಕಷ್ಟನೇ ಕೇಳ್ತೀವಿ ಸರ್. ನನ್ನ ಮಗ ಗೆಲ್ದ್ರೆ ಸಾಕಂತೇಳಿ ಅವರು, ಇವ್ರು ನಾವು BJP ಗೆದ್ರೆ ಸಾಕಂತೇಳಿ ಇವರು. ಇಲ್ಲಿ ಸೆಂಟ್ರಿ ನಾವು ಸಾಕಿದೀವಿ ಸರ್. ಗ್ಯಾಸ್ ತರ್ಸ್ ಕೊಡ್ತಿಲ್ಲ, ಏನಿಲ್ಲ. ತರಿಸ್ಕೊಡ್ಬೇಕು ಸರ್. ದಾವಣಗೆರೆಯಲ್ಲಿ 4 ಬಂಕ್ ಇದೆ. 4 ಬಂಕಲ್ಲೂ ಒಂದು ಬಂಕ್ ಗ್ಯಾಸ್ ಇಲ್ಲ. ಒಂದು ಬಂಕ್ ಬಿಟ್ರೆ ಅದು ಬಂದ್ರೆ 3 ಸೆಕೆಂಡ್ 4 ಸೆಕೆಂಡ್ ಇಲ್ಲಿ ಬರುತ್ತೆ. ಅದು ಬಂದ್ರೆ ನಾವು ರಾತ್ರಿ ಬೆಳಗಿಂದ 5 ಗಂಟೆಗೆ ಬಂದು ಕ್ಯೂ ಹಚ್ಬೇಕು, ಇಲ್ಲ ಅಂದ್ರೆ ರಾತ್ರಿ ಕ್ಯೂ ಹಚ್ಬಿಡ್ಬೇಕು ಅಂತ ಸರ್. ಪೆಟ್ರೋಲ್ ಶಿಫ್ಟ್ ಆದ್ರೆ ಪೆಟ್ರೋಲ್ ಕೊಡೋದು 2 ಕಿಲೋಮೀಟರ್ ಸರ್ ನಮ್ಮ ಗಾಡಿಗೆ. ಹೊಸ ಗಾಡಿ ಮೈಲೇಜ್ ಕೊಡೋದು ಸರ್ ಪೆಟ್ರೋಲ್. ನಮ್ಮ ಏನ್ ಹಳೆ ಗಾಡಿಗಳು ಅದಾವಲ್ಲ, ಹಳೆ ಗಾಡಿಗಳು ಮೈಲೇಜ್ ಕೊಡೋದು ಸರ್. ನಮ್ಮ ಗಾಡಿ ಹಿಂದಿರೋದು ಫೈಬರ್ ಇನ್ ಸರ್. ಈಟಿಗೆ ಹೀರ್ಕೊಂಡ್ಬಿಡೋದು ಪೆಟ್ರೋಲ್. ಏನು ಉಪಯೋಗ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಿಡ್ಸೋದು. ಹೊಸ ಗಾಡಿ ಮೈಲೇಜ್ ಬರಸ, ಈ ಗಾಡಿ ಮೈಲೇಜ್ ಬರುತ್ತೆ, ನಮ್ಮ ಗಾಡಿ ಮೈಲೇಜ್ ಬರಲ್ಲ. ಹಾಗಾಗಿ ನಾವು ಅಮ್ಮಲ್ಲಿ ಕೆಲಸ ಪರಿಸ್ಥಿತಿ ಮಾಸ. ಈಗ ಫ್ಯಾಕ್ಟ್ರಿಗಳು ಯಾವಿಲ್ಲ ಸರ್ ನಮ್ಮ ದಾವಣಗೆರೆಯಲ್ಲಿ. ದುಡ್ಕೊಂತಿನಕಂದ್ರೆ ಫ್ಯಾಕ್ಟ್ರಿ ಓನರ್ ಫ್ಯಾಕ್ಟ್ರಿ ಅದಾವ ಸರ್. ಇದು ಸರ್, ಇದು ಮಿಲ್ಗಳು ಇದ್ವು, ಗಣೇಶ್ ಮಿಲ್, ಆಂಜನೇಯ ಮಿಲ್, ಅವನು ಬಂದಾದ್ವು. ಇನ್ನು ಎಲ್ಸ ದುಡಿಬೇಕು ಎಲ್ಲ ಓಡಿದ್ರು, ಸೈಟ್ಗಳು ಮಾಡ್ಯಾರ ಸರ್. ಈಗ ಇವ್ರು ಏನಾರು ಅಭಿವೃದ್ಧಿ ಕೆಲಸ ಮಾಡೋದು ಬಂದ್ರೆ ಈಗ ಏನ್ ಮಾಡ್ಬೇಕು ಸರ್. ಇವರೇ ಫ್ಯಾಕ್ಟ್ರಿಗಳು ಅವು ಇವು ಕಟ್ಟ ಮಾಡ್ಬೇಕು ಸರ್. ಅನುಕೂಲ ಆಗುತ್ತೆ ಸರ್. ಬಹಳ ಜನ ಆಟೋದ ದುಡ್ಕೊಂಡ್ ತಿನ್ನೋರು ಸ್ವಲ್ಪ ಫ್ಯಾಕ್ಟ್ರಿಗೆ ಹೋಗ್ತಾರೆ ಸರ್. ಇದಿಷ್ಟು ಈ ಆಟೋ ಡ್ರೈವರ್ಗಳ ಸಮಸ್ಯೆ. ಅವರು ಹೇಳೋ ಪ್ರಕಾರ ಏನಂತಂದ್ರೆ, ನಮ್ಮ ಆಟೋ ಓಡಿದ್ರೆ, ಮೀಟರ್ ಓಡಿದ್ರೆ ನಮ್ಮ ಜೀವನ ನಡೆಯುತ್ತೆ, ಇಲ್ಲ ಅಂತಂದ್ರೆ ನಮ್ಮ ಜೀವನ ನಡೆಯಲ್ಲ. ಮಕ್ಕಳ ಶಾಲಾ ದಿನಗಳು ಆರಂಭ ಆಗುವಂಥ ಸಮಯ, ಅವ್ರ ಫೀಸನ್ನು ಕಟ್ಟಬೇಕು. ಈಗ ಆಟೋ ಗ್ಯಾಸ್ ಇಲ್ಲದೆ ನಾವು ಹಮಾಲಿ ಮಾಡೋ ಕೆಲಸ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳಿ ಅವರ ಕಷ್ಟಗಳನ್ನು ಹೇಳ್ಕೊಳ್ತಾ ಇರುವಂಥದ್ದು. ಮತ್ತು ರಾಜಕಾರಣಿಗಳ ವಿರುದ್ಧ ಒಂದು ಆಕ್ರೋಶ, ನಮಗೆ ಹೇಗಾದರೂ ಮಾಡಿ ಗ್ಯಾಸನ್ನು ತರಿಸ್ಕೊಡಿ, ನಮ್ಮ ಆಟೋ ಓಡೋ ಥರ ಮಾಡಿ ಅಂತ ಹೇಳಿ ಅವ್ರು ಬೇಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.